ಗೋಲಂ ನಾನು ಇತ್ತೀಚೆಗೆ ಕಂಡ ಅದ್ಭುತ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಸಿನಿಮಾ ಅಮೆಜಾನ್ ಪ್ರೈಮಲ್ಲಿದೆ, ಕನ್ನಡದಲ್ಲೂ ಕೂಡ ಡಬ್ ಆಗಿದೆ. ಇದು ಮಸ್ಟ್ ವಾಚ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಬನ್ನಿ ಈ ಸಿನಿಮಾ ನೋಡಿದ ಮೇಲೆ ನಮ್ಗೇನು ಅನಿಸಿತು ಅಂತ ನಾವು ನಿಮಗೆ ಹೇಳ್ತೀವಿ. ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ. ಸಿನಿಮಾ ಹೇಗಿದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ. ಇದೊಂದು ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ. ಸಿನಿಮಾದ ರನ್ ಟೈಮ್ ಒಂದು 2 ಗಂಟೆ ಇರ್ಬೋದು. ಒಂದು IT ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅಚಾನಕ್ಕಾಗಿ ಸಾವನ್ನಪ್ತಾನೆ. ಆತನ ಸಾವು ಆಕಸ್ಮಿಕವೋ ಇಲ್ಲ ಕೊಲೆಯೋ ಎನ್ನೋ ಚಿಕ್ಕ ಪ್ಲಾಟನ್ನು ಇಟ್ಕೊಂಡು ಈ ಸಿನಿಮಾನ ಹೇಳ್ತಿದ್ದಾರೆ. ಚಿತ್ರದಲ್ಲಿ ಮೊದಲಿಗೆ IT ಕಂಪ್ನಿಯ ಓನರ್ ತನ್ನ ಆಫೀಸ್ನಲ್ಲಿ ತನ್ನ ಶರ್ಟ್ ಮೇಲೆ ಕಾಫಿ ಚೆಲ್ಕೋತಾನೆ. ಅದನ್ನು ಕ್ಲೀನ್ ಮಾಡೋಕ್ಕೆ ವಾಶ್ರೂಮ್ಗೆ ಹೋಗ್ತಾನೆ. ಅದಾದಮೇಲೆ ತುಂಬ ಹೊತ್ತಾದರೂ ವಾಶ್ರೂಮಿಂದ ಆತ ಆಚೆಗೆ ಬರಲ್ಲ. ವರ್ಕರ್ಸ್ ಎಲ್ಲ ಏನಾಯಿತು ಅಂತ ಡೋರ್ ಬಡಿದಾಗ ಆ ಕಡೆಯಿಂದ ಯಾವುದೇ ಸದ್ದಿರಲ್ಲ. ಡೂಪ್ಲಿಕೇಟ್ ಕೀ ಬಳಸಿ ಓಪನ್ ಮಾಡಿದಾಗ ಅಲ್ಲಿ MD ಸತ್ತು ಬಿದ್ದಿರ್ತಾರೆ. ಇಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ಬಂದು ಬಾಡಿನ ಎಕ್ಸಾಮಿನ್ ಮಾಡ್ತಾರೆ. ಮೇಲ್ನೋಟಕ್ಕೆ ಇದು ಆಕ್ಸಿಡೆಂಟಲ್ ಡೆತ್ ಆಗಿದೆ ಅಂತ ರಿಪೋರ್ಟ್ ಮಾಡ್ತಾರೆ. ಆದರೆ ಇನ್ಸ್ಪೆಕ್ಟರ್ ಸಂದೀಪ್ ಇದು ಆಕಸ್ಮಿಕ ಅಲ್ಲ, ಇದು ಕೊಲೆ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಅಲ್ಲಿಂದ ಇನ್ಸ್ಪೆಕ್ಟರ್ ಸಂದೀಪ್ ಅವರ ಇನ್ವೆಸ್ಟಿಗೇಷನ್ ಶುರುವಾಗಿರುತ್ತೆ. ಚಿಕ್ಕ ಡೌಟನ್ನು ಕ್ಲಿಯರ್ ಮಾಡ್ತಾ ಹೋದ ಇನ್ಸ್ಪೆಕ್ಟರ್ ಸಂದೀಪ್ಗೆ ಒಂದು ಅಚ್ಚರಿ ವಿಷಯ ಕಾದಿತ್ತು. ಇನ್ವೆಸ್ಟಿಗೇಷನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಹೋಗುತ್ತೆ. ಆ ಟ್ವಿಸ್ಟ್ ಏನು ಅಂತ ನೋಡಬೇಕಾದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಸಿನಿಮಾನ ತುಂಬ ಲಾಜಿಕಲಿ ಬರ್ಕೊಂಡಿದ್ದಾರೆ. ಟೈಟ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ನಿಮಗೆ ಈ ಸಿನಿಮಾ ಒಂದು ಚೂರು ಬೋರ್ ಅನಿಸೋದಿಲ್ಲ. ಯಾವುದೇ ಹಾಡಿಲ್ಲ, ಐಟಮ್ ಸಾಂಗ್ ಇಲ್ಲ, ಲವ್ ಟ್ರ್ಯಾಕ್ ಅಂತೂ ಇಲ್ಲವೇ ಇಲ್ಲ. ಸಿನಿಮಾನ ಕತೆ ಮತ್ತು BGMನಲ್ಲೇ ಹೇಳ್ಕೊಂಡು ಹೋಗಿದ್ದಾರೆ. ನಿಮಗೆ ಒಂದು ಕ್ಷಣನೂ ರಿಲ್ಯಾಕ್ಸ್ ಹಾಕೋಕ್ಕೆ ಬಿಡೋದೇ ಇಲ್ಲ. ಇದರಲ್ಲಿ ನಿಮಗೆ ಅನಾವಶ್ಯಕ ಸೀನ್ ಸಿಗೋದು ತುಂಬಾ ಕಮ್ಮಿ. ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಸೀನನ್ನು ಇಟ್ಟಿದ್ದಾರೆ. ಸಿನಿಮಾದ ಲೆಂತ್ ಜಾಸ್ತಿ ಮಾಡಬೇಕು ಅಂತ ಅನಾವಶ್ಯಕ ಸೀನ್ನ ಎಲ್ಲೂ ಆ್ಯಡ್ ಮಾಡಿಲ್ಲ. ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಕತೆನ ಎಲ್ಲೂ ಡಿಬೇಟ್ ಆಗೋಕ್ಕೆ ಬಿಡಲ್ಲ. ಆ ಪ್ಲಾಟ್ನ ಸುತ್ತಾ ಇರುತ್ತೆ. ನಿಮಗೆ ತುಂಬ ಸೀನ್ಗಳು ಸಿನಿಮಾ ಮುಗಿದ ಮೇಲೂ ನಿಮ್ಮ ತಲೆಯಲ್ಲಿ ನೆನಪಿರುತ್ತೆ. ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಬರೋ ಟ್ವಿಸ್ಟ್ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿ ಕತೆ ಬರ್ಕೊಂಡಿದ್ದಾರೆ ಅಂದರೆ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲದಕ್ಕೂ ಕನ್ಕ್ಲೂಷನ್ ಸಿಗುತ್ತೆ ಮತ್ತು ಇನ್ನೊಂದು ಕತೆಗೆ ಲೀಡ್ ಕೂಡ ಕೊಡುತ್ತೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಕೂಡ ಮಸ್ತಾಗಿದೆ. ಇವರೆಲ್ಲ ಪರ್ಫಾರ್ಮೆನ್ಸಿಗೆ ಒಂದು ಮೆಚ್ಚುಗೆ ಕೊಡಲೇಬೇಕು. ಒಂದು ಚಿಕ್ಕ ಪ್ಲಾಟ್ ಇಟ್ಕೊಂಡು ಎಷ್ಟು ಒಳ್ಳೆ ಕತೆ ಹೆಣೆದಿದ್ದಾರೆ ಅಂದರೆ ನಿಮಗೆ 2 ಗಂಟೆ ಕಳೆದಿದ್ದೇ ಗೊತ್ತಾಗಲ್ಲ. ಈ ಸಿನಿಮಾ ಎಲ್ಲ ಥರ ಆಡಿಯನ್ಸಿಗೂ ಇಷ್ಟ ಆಗುತ್ತೆ. ಈ ಸಿನಿಮಾ ಬರೀ ಕ್ರೈಮ್ ಥ್ರಿಲ್ಲರ್ ಎಲಿಮೆಂಟು ಅಲ್ಲದೆ ಚಿಕ್ಕ ಸೂಕ್ಷ್ಮ ವಿಚಾರಗಳನ್ನು ನಮಗೆ ಹೇಳುತ್ತೆ. ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಈ ವಿಷಯದಲ್ಲಿ ನಾವು ಡೈರೆಕ್ಟರ್ನ ಮೆಚ್ಚಿಕೊಳ್ಳಲೇಬೇಕು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದೊಂದು ಮಸ್ಟ್ ವಾಚ್ ಸಿನಿಮಾ. ಈಗಾಗಲೇ ಅಮೆಜಾನ್ ಪ್ರೈಮ್ನಲ್ಲಿ ಈ ಸಿನಿಮಾ ಇದೆ, ದಯವಿಟ್ಟು ಹೋಗಿ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ.